ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಅಡ್ವಾಣಿ ರಾಜೀನಾಮೆ ಪಡೆದಂತಹ ಬಗ್ಗೆ, ಜೊತೆಗೆ ಅವರ ಇಮೇಜಿಗೆ ಏನಾದರೂ ಧಕ್ಕೆ ಆಗಿದೆಯಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ನರೇಂದ್ರ ಸ್ವಾಮಿ ನಮ್ಮ ಜೊತೆಗಿದ್ದಾರೆ, ಶಾಸಕರು, ಕಾಂಗ್ರೆಸ್ ಮುಖಂಡರು. ನರೇಂದ್ರ ಸ್ವಾಮಿಗಳ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಮತ್ತೊಬ್ಬರಿದ್ದಾರೆ ಗೋ ಮಧುಸೂದನ್, ಬಿಜೆಪಿ ನಾಯಕರು, ವಿಧಾನ ಪರಿಷತ್ ಸದಸ್ಯರು. ಗೋ ಮಧುಸೂದನ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಕೆ ಶಿವಮೂರ್ತಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಶಾಸಕರು, ಕಾಂಗ್ರೆಸ್ ಮುಖಂಡರು. ಶಿವಮೂರ್ತಿ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನನ್ನ ಮೊದಲನೇ ಪ್ರಶ್ನೆ ಗೋ ಮಧುಸೂದನ್ ಅವರಿಗೆ. ಗೋ ಮಧುಸೂದನ್ ಅವರೇ, ನಿನ್ನೆ ಬಿ ಜೆ ಪಿ ನಾಯಕರು ಯಾರೂ ಕೂಡ ಇದಕ್ಕೆ ಸಂಬಂಧಪಟ್ಟಾಗ ತುಟಿ ಎರಡು ಮಾಡಿರಲಿಲ್ಲ. ಸದ್ಯ ಇವತ್ತು ಬಂದಿರಿ ನೀವು ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡಲಿಕ್ಕೆ. ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ, ಮೋದಿ ಅಂಥವ್ರನ್ನ ಉಳಿಸಿ ಬೆಳೆಸಿರುವಂಥವ್ರು ಅಂತಂದರೆ ಎಲ್ ಕೆ ಅಡ್ವಾಣಿ. ಆದರೆ ಮೋದಿಗೆ ಉನ್ನತ ಸ್ಥಾನ ಕೊಟ್ಟರು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಎಲ್ ಕೆ ಅಡ್ವಾಣಿ ಅಂತ ಹಿರಿಯ ನಾಯಕರು ಒಳ್ಳೆ ಈ ಜೂನಿಯರ್ ನಾಯಕರುಗಳು ರಾಜೀನಾಮೆ ಕೊಟ್ಟೋ ರೀತಿಯಲ್ಲಿ ರಾಜೀನಾಮೆ ಕೊಡ್ತಾರೆ. ಇವತ್ತು ಅವ್ರನ್ನ ಮನವೊಲಿಸಿದ್ರು ಅಂಥೇಳಿ ಇವತ್ತು ರಾಜೀನಾಮೆ ವಾಪಸ್ ಪಡಿತಾರೆ. ಸೊ ಎಲ್ಲಿಗೆ ಬಂತು ಬಿ ಜೆ ಪಿ ಅಂತ? ನಿನ್ನೆ ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಒಪ್ಕೊಂಡಿದ್ದೆ, ನಿಮ್ಮ ಹತ್ರ ಮಾತನಾಡಿದ್ದೆ. ಆದರೆ ಯಾವುದೇ ಡಿಸಿಷನ್ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ವೆನ್ ಎವ್ರಿಥಿಂಗ್ ವಾಸ್ ಫ್ಲೂಯಿಡ್ ಇನ್ ಡೆಲ್ಲಿ, ನಾನು ಬಂದು ಮಾತನಾಡುವಂಥ ವಿಶೇಷವಾದಂಥ ಪ್ರಸಂಗ ಇರಲಿಲ್ಲ. ಹಾಗಾಗಿ ಬರೋಕ್ಕಾಗಲಿಲ್ಲ. ನಿಜ, ನೀವು ಅನೇಕ ಸಂಗತಿಗಳನ್ನ ತೋರಿಸಿದ್ರಿ. ರಾಜೀನಾಮೆ ವಾಪಸ್ಸು ಪಡೆದ ನಂತರದ ಅನೇಕ ಸಂಗತಿಗಳನ್ನ. ಇದೆಲ್ಲ ನಿಮ್ಮ ಪರ್ಸೆಪ್ಷನ್. ಆದರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಾಗಿ ನಾನು ಅವರು ರಾಜೀನಾಮೆ ಪಡೆದಿರುವಂಥ ಸಂಗತಿಯನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅತ್ಯಂತ ಯೋಗ್ಯವಾದಂಥ ನಿರ್ಣಯವನ್ನು ಸನ್ಮಾನ್ಯ ಅಡ್ವಾಣಿಯವರು ತೆಗೆದುಕೊಂಡಿದ್ದಾರೆ. ಇವತ್ತು ಅದನ್ನು ತೆಗೆದುಕೊಳ್ಳಲಿಕ್ಕೆ ಎರಡು ಕಾರಣ ಇದೆ. ಮೊದಲನೇದಾಗಿ, ತಾವು ಕಟ್ಟಿ ಬೆಳೆಸಿದಂಥ ಸಂಘಟನೆಗೆ ಅವರಿಗೆ ತುಂಬ ಪ್ರೀತಿ ಇರುವಂಥದ್ದು ಮೊದಲನೇ ಕಾರಣ. ಇನ್ನು ಎರಡನೇ ಕಾರಣ, ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಇವತ್ತು ದೇಶಕ್ಕೆ ಅನಿವಾರ್ಯವಾಗಿ ಬೇಕಾಗಿದೆ ಅಂತನ್ನುವಂಥ ಸಾಮೂಹಿಕವಾದಂಥ ಒಂದು ಯೋಚನೆ. ಈ ಎರಡು ಕಾರಣಗಳಿಗೋಸ್ಕರವಾಗಿ ಅವರು ವಾಪಸ್ ತೆಗೆದುಕೊಂಡಿದ್ದಾರೆ. ಮತ್ತು ಅದು ಅತ್ಯಂತ ಸಾಂದರ್ಭಿಕವಾದಂಥ ಪ್ರಸ್ತುತವಾದಂಥ ಒಂದು ಯೋಚನೆ ಇದೆ. ಇದು ಈ ಎರಡು ಯೋಚನೆಗಳ ಹಿಂದೆ ಅವರು ವಾಪಸ್ ತೆಗೆದುಕೊಂಡಿದ್ದಾರೆ. ಇದು ಅವ್ರು ಯಾವುದೇ ಸಮಯದಲ್ಲಿ ಮಾಡ್ತಾರೆ ಅಂತ ಅನ್ನೋ ವಿಶ್ವಾಸ ನಮಗಿತ್ತು. ಆ ಕಾರಣಕ್ಕೋಸ್ಕರವಾಗಿ ದಿಲ್ಲಿಯ ನಮ್ಮ ಎಲ್ಲ ಬಿ ಜೆ ಪಿ ವಕ್ತಾರರಿಂದ ಹಿಡಿದು ಬಿ ಜೆ ಪಿಯ ನಾಯಕರಿಂದ ಹಿಡಿದು ಯಾರೂ ಈ ವಿಷಯದ ಬಗ್ಗೆ ನಿನ್ನೆ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಒಳ್ಳೆ ಮಾತನ್ನು ಹೇಳಿದ್ರೆ ಏನು ಅಂತಂದ್ರೆ ಅವ್ರು ವಾಪಸ್ ಪಡಿತಾರೆ ಅನ್ನುವಂಥದ್ದು ನಮಗೆ ಗೊತ್ತಿತ್ತು ಅಂತ. ನರೇಂದ್ರ ಮೋದಿ ಕೂಡ ಇದೇ ಮಾತನ್ನು ಹೇಳ್ತಾರೆ. ಏನು ಅಂತಂದ್ರೆ, ಲಕ್ಷಾಂತರ ಕಾರ್ಯಕರ್ತರಿಗೆ ಅವ್ರು ನಿರಾಶೆ ಮಾಡೋದಿಲ್ಲ, ಅವ್ರು ವಾಪಸ್ ಪಡಿತಾರೆ ಅಂತ ಗೊತ್ತಿತ್ತು, ನನ್ನ ಮಾತು ನಿಜ ಆಗಿದೆ ಅಂತ. ಅಂದ್ರೆ ನಿಮ್ಗಳಿಗೆ ಗೊತ್ತಿತ್ತು ವಾಪಸ್ ಪಡಿತಾರೆ ಅಂತ. ಬಹುಶಃ ಅಡ್ವಾಣಿಯವರಿಗೂ ಕೂಡ ಗೊತ್ತಿತ್ತು, ನಾನು ಎಲ್ಲರೂ ಕೂಡ ಒತ್ತಡವನ್ನು ಹಾಕ್ತಾರೆ, ನಾನು ವಾಪಸ್ ಪಡಿತೀನಿ ಅನ್ನುವಂಥದ್ದು ಗೊತ್ತಿತ್ತು ಅಂತ. ಆದ್ರೆ ಯಾಕೆ ಬೇಕಿತ್ತು ಇಂಥ ನಾಟಕಗಳು ಯಾಕೆ ಬೇಕಿತ್ತು ಅಂತ ಪ್ರಶ್ನೆ. ಇದು ನಾಟಕ ಅಂತ ದಯವಿಟ್ಟು ಅತ್ಯಂತ ಹಿರಿಯ ನಾಯಕರ ಬಗ್ಗೆ ಅಂತ ಒಂದು ಸಾಮಾನ್ಯವಾದಂಥ ಶಬ್ದ ನಾನು ಗ್ರಾಫಿಕ್ಸ್ ಮುಖಾಂತರ ತೋರಿಸುವಂಥ ಸಂದರ್ಭದಲ್ಲಿ ಅವರ ಬಗ್ಗೆ ಮಾತಾಡಿದಂಥ ಮಾತುಗಳನ್ನು ಕೂಡ ತಾವು ಗಮನಿಸಿದ್ರಿ. ಇವತ್ತು ದೇಶದಲ್ಲಿ ಬೆಲೆ ಕೊಡಬಹುದಾದಂಥ ಕೆಲವು ಬೆರಳೆಣಿಕೆ ನಾಯಕರಲ್ಲಿ ಅಡ್ವಾಣಿ ಕೂಡ ಒಬ್ಬರು ಅನ್ನುವಂಥ ಮಾತು. ಇಲ್ಲಿ ಬೇಸರದ ಸಂಗತಿ ಏನು ಅಂತಂದರೆ, ಅಡ್ವಾಣಿ ತಮಗಿರುವಂಥ ಘನತೆ ಗೌರವವನ್ನು ಎಲ್ಲೊಂದು ಕಡೆಗೆ ಸ್ವಲ್ಪ ಕಳ್ಕೊಂಡ್ರನ್ನ ಈ ಕೇಸಲ್ಲಿ ಅಂತ. ನೋಡಿ, ಆ ರೀತಿ ಅಲ್ಲ. ಇದೇನಾಗುತ್ತೆ ಅಂತಂದರೆ, ಮನೆಯ ಹಿರಿಯ ಅನೇಕ ನಿಮಗೆ ನಿಮ್ಮ ಲೆಕ್ಕಾಚಾರ ಎಲ್ಲ ಇರುವಂಥದ್ದು ನರೇಂದ್ರ ಮೋದಿನ ಮಾಡಿಬಿಟ್ರು, ಅದಕ್ಕೋಸ್ಕರ ಹೀಗಾಗೋಗ್ಬಿಡ್ತು ಅಂತ. ಬಹುಶಃ ಅದು ಒಂದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅನೇಕ ಸಂಗತಿಗಳಿರ್ತವೆ, ಚಿಕ್ಕ ಪುಟ್ಟ ಸಂಗತಿಗಳಿರ್ತವೆ. ಅಂದ್ರೆ ಮನೆಯ ಹಿರಿಯನ ಮನಸ್ಸು ನೋಯೋದ್ರಲ್ಲಿ ಬಹಳಷ್ಟು ಪಾತ್ರಗಳು ಬಿಜೆಪಿ ಬೇರೆ ಬೇರೆ ನಾಯಕರುಗಳು ಅದೆಲ್ಲ ಪ್ರಶ್ನೆ ಬಂದಿರುವಂಥದ್ದು. ಒಂದು ರಾಜಕೀಯ ಸಂಘಟನೆ ನಡೆಸ್ಕೊಂಡು ಹೋಗ್ಬೇಕಾದ್ರೆ, ಒಂದು ಪಕ್ಷವನ್ನು ನಡೆಸ್ಕೊಂಡು ಹೋಗ್ಬೇಕಾದ್ರೆ ಅನೇಕಾರ ಸಂಗತಿಗಳಿರ್ತವೆ. ಅದನ್ನ ಇದು ಸಂದರ್ಭ ಆಗಿತ್ತು ಅಂತೀರಾ? ಅಲ್ಲ, ಇದು ಸಂದರ್ಭ ಆಗಿತ್ತು, ಅಸಂದರ್ಭ ಆಗಿತ್ತು, ಅದು ಅವರ ವಿವೇಚನೆಗೆ ಬಿಟ್ಟಂಥ ಸಂಗತಿ. ಅವರಿಗೆ ಅನ್ನಿಸ್ತು ಈ ಸಮಯದಲ್ಲಿ ನಾವು ಇನ್ನೂ ಒಂದು ಸೇನೆಯನ್ನು ಕಟ್ಟಿಕೊಂಡು ಮುಂದೆ ಹೋಗ್ಬೇಕಾದ್ರೆ ಇನ್ನೂ ಹೆಚ್ಚಿನ ಶಿಸ್ತಿನಿಂದ ನಾವು ಹೋಗಬೇಕು, ಈ ಸಮಯದಲ್ಲಿ ಪಕ್ಷಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು ಅಂತ ಅವ್ರಿಗನ್ಸಿತ್ತು. ಆ ರೀತಿಯಾಗಿ ಅವರೊಂದು ಕೊಟ್ಟಿದ್ದಾರೆ. ಇದನ್ನು ವಿ ವಿಲ್ ಟೇಕ್ ಇಟ್ ಓನ್ಲಿ ಆಸ್ ಅನ್ ಎಚ್ಚರಿಕೆ. ನಮ್ಮ ಅದನ್ನು ಹೇಳ್ತಾರಲ್ಲ, ಬೈದು ಹೇಳಿದ್ರು ಬದುಕು ಹೇಳ್ತಾರೆ ಅಂತ ಅನ್ನೋ ಮಾತಿದೆ ಕನ್ನಡದಲ್ಲಿ. ಹಾಗಾಗಿ ಹಿರಿಯರು ನಮಗೆ ಬುದ್ಧಿವಾದವನ್ನು ಹೇಳಿದ್ದಾರೆ, ನಾವು ತಿದ್ದುಕೊಂಡು ಹೋಗ್ಲಿಕ್ಕೆ ಬೇಕಾದಂತ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂತ. ಶಿವಮೂರ್ತಿಗಳೇ, ತಮ್ಮ ಅಭಿಪ್ರಾಯ? ಸರ್, ಬಿ ಜೆ ಪಿನಲ್ಲಿ ಅವರು ಮಾಡ್ತಕ್ಕಂಥ ಇಂಟರ್ನಲ್ ಡಿಫ್ರೆನ್ಸು ಅದನ್ನು ನಾವು ಏನು ಹೆಚ್ಚಿಗೆ ಹೇಳಲಿಕ್ಕಾಗಲ್ಲ ಅಥವಾ ಕಾಮೆಂಟ್ ಮಾಡಲಿಕ್ಕಾಗಲ್ಲ. ಒಂದು ಮಾತು ಸತ್ಯ, ಗುಜರಾತ್ ಚೀಫ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಮತ್ತು ಅದ್ವಾನಿಯವರು ದೇ ಇಬ್ಬರೂ ಸಹ
ಮಹಾತ್ಮ ಗಾಂಧಿಯ ಒಂದು ರಾಜ್ಯದಿಂದ ಬಂದಿರತಕ್ಕಂಥವ್ರು. ತಾವು ಅದ್ವಾನಿಯವರನ್ನ ಉಕ್ಕಿನ ಮನುಷ್ಯ ಅಂತ ಹೇಳಿದ್ರಿ, ಆದರೆ ಸರ್ದಾರ್ ವಲ್ಲಭಭಾಯಿ ಉಕ್ಕಿನ ಮನುಷ್ಯ ಅಂತ ಹೇಳಿದ್ರಿ. 2 ಉಕ್ಕಿನ ಮನುಷ್ಯ ಇದ್ದಾರೆ. ಇವರ ಐಡಿಯಾಲಜಿಗಳು ಇಬ್ಬರಿಬ್ಬರು ಇದ್ದಾರೆ. ಬಟ್ ಐಡಿಯಾಲಜಿಲಿ 2 ಪವರ್ ಸೆಂಟರ್ ಸ್ಟಾರ್ಟ್ ಆಗಿದೆ ಬಿ ಜೆ ಪಿಲಿ. ಇಟ್ಸ್ ಎ ಕ್ಲಿಯರ್ ಕಟ್ ಡಿವಿಷನ್ ಫಾರ್ ದ ಲೀಡರ್ಶಿಪ್ ನಾವು ಒನ್ ಈಸ್ ಅದ್ವಾನಿ ಗ್ರೂಪ್, another is a ಮೋದಿ ಗ್ರೂಪ್. Now this will have definitely a repercussion in the future coming days in election. BJP ಮೇಲೆ ಖಂಡಿತ ಪರಿಣಾಮ ಬೀರ್ತದೆ. ಆದರೆ ಒಂದು ಮಾತನ್ನು ಗಮನಿಸಬೇಕಾಗಿದೆ. ಅದ್ವಾನಿಯವರು ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಾಗ ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನು ಹೊಗಳಿದರು. ಇಂಡಿಯಾದಲ್ಲಿ ಬಂದಾಗ ಅದ್ರ ಬಗ್ಗೆ ಸಾಕಷ್ಟು ಕಾಮೆಂಟನ್ನು ಇದು ಮಾಡಿದರು. ಅವರು ಸಾಕಷ್ಟು ಆಂದೋಲನ ರಥಯಾತ್ರೆ ಮಾಡಿದರು. ಅವರು ರಾಮ ಜನ್ಮಭೂಮಿ ಬಗ್ಗೆ ರಾಮನ ರಥಯಾತ್ರೆ ಮಾಡಿದರು. ಭ್ರಷ್ಟಾಚಾರದ ಬಗ್ಗೆ ಅವ್ರು ಬೆಂಗಳೂರಿಗೆ ಬಂದಾಗ, ನಮ್ಮ ರಾಜ್ಯಕ್ಕೆ ಬಂದಾಗ ಅದೇ BJPನವ್ರು ಯಾರೂ ಬರಲಿಲ್ಲ. ಇವತ್ತು BJPನಲ್ಲಿ ಯಡಿಯೂರಪ್ಪನವ್ರು ಬರಬೇಕು ಅಥವಾ ಬೇಡ ಅಂತ ಹೇಳ್ತಕ್ಕಂಥದ್ದು ಅದ್ವಾನಿ ಮೇಲೆ ಆಧಾರಿತವಾಗಿದೆ. ಅದನ್ನು ಯಾವ ರೀತಿ ಸಮೀಕರಣ ಆಗ್ತಂತ ನೋಡಬೇಕು ಅಂತ. ಹಾಗೆ ಮಿತ್ರ ಪಕ್ಷಗಳು ಸಹ ಅದ್ವಾನಿಯವರನ್ನ ಕೆಲವರು ಭಾಳ ಸಪೋರ್ಟ್ ಮಾಡ್ತಾಯಿದ್ದಾರೆ, ಕೆಲವರು ಮೋದಿಯವ್ರನ್ನ ವಿರೋಧ ಮಾಡ್ತಾಯಿದ್ದಾರೆ, ಕೆಲವರು ಮೋದಿಯವ್ರನ್ನ ಹೊಗಳ್ತಾ ಇದ್ದಾರೆ. ಹೀಗಾಗಿ 2 ಪವರ್ ಸೆಂಟರ್ ಕ್ಲಿಯರ್ ಆಗಿ ಇಟ್ಸ್ ಎ ಕ್ಲಿಯರ್ ಕಟ್ ಡಿವಿಷನ್ ಆಮೇಲೆ BJP ಯೂನಿಟಿ. ಇಟ್ಸ್ ಎ ಕ್ಲಿಯರ್ ಕಟ್ ಸ್ಪ್ಲಿಟ್ ಇನ್ ದಿ BJP. ಇಟ್ಸ್ ನೋ ಮೋರ್ ಎ ಯುನೈಟೆಡ್ ಪಾರ್ಟಿ ನಾವು. ಓಕೆ, ಎಸ್ ನರೇಂದ್ರ ಸುಂಗುಳೆ. ಈಗಾಗಲೇ ಮಧುಸೂದನ್ ಅವರು ಅವ್ರ ಪಕ್ಷದ ವಿಚಾರನ ಅವರದೇ ಆದಂಥ ರೀತಿಯಲ್ಲಿ ಸಮರ್ಥನೆ ಮಾಡಿಕೊಂಡ್ರು. ನಮ್ಮ ಕಾಂಗ್ರೆಸ್ನ ನಾಯಕರು ನಾವು ಅವರ ಆಂತರಿಕ ವಿಚಾರದಲ್ಲಿ ನಾವು ಎಷ್ಟರ ಮಟ್ಟಿಗೆ ಈ ವಿಚಾರದಲ್ಲಿ ಚರ್ಚೆ ಮಾಡೋದು ಸೂಕ್ತಾನ ಅಂತ ವಿಚಾರ ತಿಳಿಸಿದ್ರು. ಅಲ್ಲ, ಇಲ್ಲಿ ನಾನು ರಾಜ್ಯಕ್ಕೆ ಸೀಮಿತವಾಗಿ ಬಿಜೆಪಿ ಸ್ಥಿತಿಗತಿಗಳು ಎಷ್ಟು ಹದಗೆಡುತ್ತೋ ಅಷ್ಟು ಕಾಂಗ್ರೆಸ್ಗೆ, UPAಗೆ ಅದು ನಿಮಗೆ ಬೇಕಾಗಿರುವಂಥ ಸಂಗತಿ. ಯಾಕಂದರೆ ನೆನ್ನೆ ನಿಮ್ಮ ಮುಖ್ಯಮಂತ್ರಿ ಹೇಳಿದಂಥ ಮಾತು ಎಲ್ಲದನ್ನು ನೋಡ್ತಾ ಇದ್ದೀವಿ ನಾವು. ಇದು ನಿಜಕ್ಕೂ ಏನು ಅಂದರೆ ಕಾಂಗ್ರೆಸ್ಗೆ ಬಹಳ ಒಳ್ಳೆಯದಾಗುವಂಥ ಲಕ್ಷಣಗಳು ಕಾಣ್ತಾ ಇವೆ ಅಂತ ಬೆಳವಣಿಗೆಯಿಂದ ಅಂತ. ಯಾವಾಗ ಮೋದಿನ ಘೋಷಣೆ ಮಾಡಿದ್ರು ಅವಾಗಲೂ ಒಳ್ಳೆಯದಾಗಿತ್ತು. ಇನ್ನು ಅಡ್ವಾಣಿ ಅಂತವ್ರು ರಾಜೀನಾಮೆ ಕೊಟ್ಟ ಮೇಲೆ ಇನ್ನೂ ಕೂಡ ಒಳ್ಳೆಯದಾಗುತ್ತೆ ಅಂತ ಸಹಜವಾಗಿ. ಆದರೆ ಇದರಲ್ಲಿ ಇನ್ನೂ ಒಂದು ಅಂಶನ ನಾವೆಲ್ಲರೂ ಗಮನಿಸಲೇಬೇಕಾದಂಥದ್ದು, ಎಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಅಥವಾ ನಮ್ಮ ನಾಯಕಿ ಸೋನಿಯಾ ಗಾಂಧಿಯವರೇ ಆಗಲಿ, ನಮ್ಮ ಒಬ್ಬ ಕಾಂಗ್ರೆಸ್ನ ಉಪಾಧ್ಯಕ್ಷ ಅಂತ ರಾಹುಲ್ ಗಾಂಧಿಯವರೇ ಆಗಲಿ, ಎಲ್ಲೂ ಕೂಡ ದುಡುಕಿನ ನಿರ್ಧಾರಗಳನ್ನು ರಾಜಕೀಯವಾಗಿ ಅಧಿಕಾರಕ್ಕೋಸ್ಕರ ಎಲ್ಲೂ ನಡ್ಕೊಂಡಿಲ್ಲ ಅನ್ನೋದನ್ನು ನಮ್ಮ ಕರ್ನಾಟಕದ ಒಂದು ರಾಜಕೀಯ ಪರಿಸ್ಥಿತಿ ಮೇಲೆ ಅವರು ಇಟ್ಟಂಥ ಪ್ರಭಾವ ಮತ್ತು ಅವ್ರು ತಗೊಂಡಂಥ ತೀರ್ಮಾನ ಕಣ್ಣೆದುರಿಗೆ ಉದಾಹರಣೆ ಕಾಣ್ತಾ ಇದೆ. ಈಗ ನಾವು ಅದ್ವಾನಿಯವರ ವಿಚಾರ ಮತ್ತು ನರೇಂದ್ರ ಮೋದಿಯವರ ವಿಚಾರದಲ್ಲಿ ಪರ ವಿರೋಧ ಅಂತ ಅನ್ನೋದಕ್ಕಿಂತ ಸಾರ್ವಜನಿಕ ಅಭಿಪ್ರಾಯದಲ್ಲಿ ಏನಾಗಿದೆ ಅನ್ನೋದನ್ನು ನೀವು ಪ್ರಶ್ನೆ ಕೇಳ್ತಾ ಇದ್ರಿ. ನಿಮ್ಮ ಪ್ರಶ್ನೆಗೆ ಇವತ್ತು ಸಮರ್ಥವಾಗಿ ಉತ್ತರ ಕೊಡೋಕ್ಕಾಗದೇ ಇರತಕ್ಕಂಥ ಇವರ ಅಸಹಾಯಕತೆಯೇ ಎದ್ದು ತೋರಿಸ್ತಾ ಇದೆ. ಪಕ್ಷ ಇವತ್ತು ಹೋಳಾಗಿದೆ ಅಂತ ಅದು ಅವ್ರನ್ನ ನೇರವಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಯಾರು ಹೇಳೋದು ಬೇಕಾಗಿಲ್ಲ. ಈಗ ಏನಂತಾರೆ, ಹಿರಿಯರಾಗಿದ್ದಾರೆ, ಅದು ಪ್ರಶ್ನೆ ಬೇರೆ. ಅವರ ವಿಚಾರನ ತಪ್ಪು ಅಂತ ಅನ್ನೋದಕ್ಕಿಂತ ಅವ್ರಲ್ಲಿರ್ತಕ್ಕಂಥ ಅಸಹಾಯಕತೆ ಎದ್ದು ತೋರಿಸ್ತಾ ಇದೆ. ಸೊ ಅಂತ ಸ್ಥಿತಿಯಲ್ಲಿದ್ದಾರೆ ಅಂತೀರಿ ಹಾಗಾದ್ರೆ BJP ನಾಯಕರು. ಈಗ ಯಡಿಯೂರಪ್ಪನವರ ವಿಚಾರ ನಿಮ್ಮ ಒಪಿನಿಯನ್ ಖಂಡಿತ ತಗೊಳ್ತೀನಿ ನಾನು. ಅದರ ಬಂದೊಂದು ಪುಟ್ಟ ವಿರಾಮ ಹಾಕೋಣ. ವಿರಾಮದ ನಂತರ ಮತ್ತೆ ಚರ್ಚೆ.